ನಮಸ್ಕಾರ ಕರ್ನಾಟಕ. ಏನ್ ಗುರು, ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪಣ್ಣ ನಿನ್ನೆ ಒಂದು ಟಾಸ್ಕ್ ನ ಕೊಟ್ಬಿಟ್ಟು ಹೋಗಿದ್ರು. ಏನಪ್ಪಾ ಅಂದ್ರೆ, ಒಂದು ಫ್ರೇಮ್ ಅಲ್ಲಿ ಒಂದು ಫೋಟೋಸ್ ಅಂಟಿಸಿರ್ತಾರೆ. ಅದರಲ್ಲಿ ಒಂದೊಂದು ಫೋಟೋಸ್ಗೂ ಒಬ್ಬೊಬ್ರಿಗೆ ಒಪಿನಿಯನ್ ಹೇಳೋದು ಇರುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ಗರ್ಗಸ, ಛತ್ರಿ, ಗಮ್ಮು ಸಮಥಿಂಗ್ ಎಲ್ಲ ಇರುತ್ತೆ. ಅದ್ರಲ್ಲಿ ಬಂದ್ಬಿಟ್ಟು ಛತ್ರಿನ ಸುಮಾರು ಜನ ತುಕಾಲಿ ಅವ್ರಿಗೆ ಕೊಟ್ಟಿರ್ತಾರೆ. ಮತ್ತೆ ಅದರಲ್ಲಿ ಗಮ್ಮು ವಿಷಯ ಬಂದಾಗ ಡ್ರೋನ್ ಪ್ರತಾಪ್ ಅವರು ಟಕ್ಕರ್ ಕೊಟ್ಬಿಡ್ತಾರೆ ಕಾರ್ತಿಕ್ ಅವ್ರಿಗೆ. ಸಂಗೀತ ದೀದಿ ಜೊತೆ ಇರ್ತಾರೆ, ಅದು ಬಿಟ್ರೆ ನಮೃತ ಜೊತೆ ಇರ್ತಾರೆ. ಈಗ ಗಮ್ನ ಕಾರ್ತಿಕ್ ಅವ್ರಿಗೆ ಕೊಡಕ್ಕೆ ಇಷ್ಟಪಡ್ತೀನಿ ಅಂದಾಗ ಕಾರ್ತಿಕ್ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ನನ್ನ ಅನಿಸಿಕೆ ಪ್ರಕಾರ ಇವ್ರು ಬರೀ ಕ್ಲಾರಿಟಿ ಅದನ್ನ ಕರೆಕ್ಟಾಗಿ ಹೇಳು ಅಂದಾಗ ಅವಾಗ ಒಂದ್ಸತಿ ವರ್ತೂರ್ ಸಂತೋಷ್ ಅವ್ರ ಜೊತೆನೂ ಇದೇ ಕತೆ ಆಗಿತ್ತು. ಕ್ಲಾರಿಟಿ ಕೊಡೋ, ಇದ್ರ ಬಗ್ಗೆ ಕರೆಕ್ಟಾಗಿ ಹೇಳು ಅಂತಾನೆ ಯಾವಾಗಲೂ ವಾದ ಮಾಡ್ತಿರ್ತಾರೆ. ಎಲ್ಲರೂ ಅಲ್ಲಿ ಯಾರೇನು ಕ್ಲಾರಿಟಿ ಕೊಡಲ್ಲಪ್ಪ. ಬರೀ ಡ್ರೋನ್ ಪ್ರತಾಪ್ ಮಾತ್ರ ಎಲ್ಲ ಎಗ್ರಿ ಬೀಳ್ತಾರೆ. ಅದೇನೋ ಗೊತ್ತಿಲ್ಲ, ಪಾಪ ಅಮಾಯಕ ಏನು ಮಾತಾಡಲ್ಲ. ಅದಕ್ಕೋಸ್ಕರ ಅವನ ಮೇಲೆ ಮಾತ್ರ ಎಲ್ಲರೂ ವಾದ ಮಾಡಕ್ಕೆ ಶುರು ಮಾಡ್ತಾರೆ. ಇದೇ ವಿಚಾರನ ಏನಾದ್ರು ವಿನಯ್ ಗೌಡ ಹೇಳಿದ್ರೆ ಇದೇ ಥರ ಕೇಳ್ತಿದ್ದ, ಚಾನ್ಸೇ ಇಲ್ಲ, ಕೇಳ್ತಾನೆ ಇರಲಿಲ್ಲ. ಮತ್ತೆ ಸ್ನೇಹಿತರೆ, ಈ ಒಂದು ಪ್ರೋಮೋ ನೀವೇನಾದರೂ ನೋಡಿದರೆ ನಿಮ್ಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.